ಅಪ್ಪನ ಸ್ವಲ್ಪ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ನನ್ನ ಫ್ರೆಂಡ್ಸು ಟೆಂಪಲ್ ಹೋಗೋಣ ಅಂತ ಹೊರಟಿದ್ವಿ. ಸೊ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ. ಟೆಂಪಲ್ ಬಂದು ಅರುಣಾಚಲ ಸ್ವಾಮಿ, ಇದು ಹಾರವಳ್ಳಿ ಹತ್ರ ಬರುತ್ತೆ. ತುಂಬ ಚೆನ್ನಾಗಿದೆ. ಶಿವಂದೇ ನಾನಾ ರೀತಿ ಲಿಂಗಗಳಿಗೆ ಒಂದೊಂದು ಹೆಸರು, ಎಲ್ಲನೂ ಕೂಡ ಶಿವನೇ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮೈಂಡ್ ರಿಫ್ರೆಶ್ ಆಗುತ್ತೆ, ನೆಮ್ಮದಿ ಅಂತಲೇ ಹೇಳ್ಬೋದು. ದೇವಸ್ಥಾನದಲ್ಲೂ ತುಂಬ ಜನ ಇರಲಿಲ್ಲ, ಪೀಸ್ಫುಲ್ಲಾಗಿತ್ತು ಅಂತ ಹೇಳ್ಬೋದು. ನನಗಂತೂ ಬೇಜಾರಾದಾಗ ಅಥವಾ ಅವಾಗ ಸ್ವಲ್ಪ ಟೆಂಪಲ್ಗೆ ಹೋಗಿ ಬಂದರೆ ಮೈಂಡು ರಿಫ್ರೆಶ್ ಮತ್ತು ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಟೆಂಪಲ್ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಹೋಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಮತ್ತು ನೋಡ್ತಾ ಇರ್ಬೋದು ನನ್ನಿಬ್ಬರು ಫ್ರೆಂಡ್ಸ್ ಮತ್ತು ನನ್ನ ಮಗ ಹೋಗಿದ್ವಿ. ಇದು ಹಾರವಳ್ಳಿ ಬಸ್ ಸ್ಟ್ಯಾಂಡಿಂದ ಹಿಡಿದು ಒಂದು 15 ಮಿನಿಟ್ಸ್, ಒಂದು 1/4 ಗಂಟೆ ನಡ್ಕೊಂಡು ಹೋದರೆ ಈ ಟೆಂಪಲ್ ಸಿಗುತ್ತೆ. ಸೊ ನಾವು ಈ ಕಡೆಯಿಂದ ಆಟೋದಲ್ಲಿ ಹೋಗಿದ್ದು, ಆ ಕಡೆಯಿಂದ ನಡ್ಕೊಂಡು ಬಂದು ಸುಸ್ತಾಗಿತ್ತು. ಸೊ ಆನ್ ದ ವೇ ಬರ್ತಾ ಪಿಜ್ಜಾ ಹಟ್ ಇತ್ತು, ಅಲ್ಲೇ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿಂದ್ಕೊಂಡು ಬಂದ್ವಿ. ಇದು ಕಡೆ ಕಾರ್ತಿಕದ ಅಮಾವಾಸ್ಯೆ ದಿನದ ವ್ಲಾಗ್ ಆಗಿರುತ್ತೆ. ಅವತ್ತು ನಾವು ಟೆಂಪಲ್ಗೆ ಹೋಗಿದ್ದು. ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಮಾರ್ಕೆಟಲ್ಲಿ ಮನೆಗೆ ಪಾಪುಗೆ ಫ್ರೂಟ್ಸು ಹಾಗೆ ಸೊಪ್ಪು ವೆಜಿಟೇಬಲ್ಸ್ ಎಲ್ಲ ಮನೆಗೆ ತೊಗೊಂಡು 3 ಜನ ಅವ್ರವ್ರ ಮನೆ ಕಡೆ ಹೊರಟ್ವಿ. ಅವರು ಕೂಡ ಅವರಿಬ್ಬರು ಮನೆಗೆ ರೀಚ್ ಆದರು, ನಾನು ಕೂಡ ಮನೆಗೆ ಬಂದು ರೀಚ್ ಆದೆ. ಇದು ಕಡೆ ಕಾರ್ತಿಕ ಅಮಾವಾಸ್ಯೆ ದಿನದ ವ್ಲಾಗು. ಟೈಮ್ ಆಗಲಿ 3:30, 3:30 ಆಗೈತೆ. ಸೊ ಪಾಪು ಕೂಡ ಮಲಗಿದ್ದ, ಮತ್ತೆ ಎದ್ದು ಆಟ ಆಡ್ತಾ ಇದ್ದಾನೆ. ಇನ್ನು ಸಂಜೆಗೂ ಪೂಜೆ ಮಾಡಬೇಕಲ್ವ, ಆಚೆ ಎಲ್ಲ ತೊಳೆದು ಮತ್ತೆ ರಂಗೋಲಿ ಎಲ್ಲ ಇಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಪೂಜೆ ಮಾಡಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಮತ್ತೆ ಪಾಪುನು ಕೂಡ ಸ್ವಲ್ಪ ಹೊತ್ತು ಮಲಗಿಸಿ ಈಗ ಎದ್ದು ಹತ್ತಿಸೋಣ ಅಂತ. ಈಗ ಅಡುಗೆಗೆ ಬರಬೇಕಾದ್ರೆ ಹಾಗೆ ಅಂದವೇ ಸೊಪ್ಪು ತೊಗೊಬಂದೆ. ಸೊಪ್ಪು ತರಕಾರಿ ಎಲ್ಲ ಹಾಗೆ ತಂದ್ವಲ್ಲ. ಸೊ ಸೊಪ್ಪೆಲ್ಲ ಬಿಡಿಸಿ ತೊಳೆದು ಇಟ್ಟಿದ್ದೀನಿ ಬೇಯೋದಕ್ಕೆ. ಒಂದು 2 ವಿಸಿಲ್ ಕೂಗಿಸ್ಕೊಂಡು ಮಸಪ್ ಮಾಡೋಣ ಅಂತ ಅಂದ್ಬಿಟ್ಟು. ಪಾಪುಗೆ ಯಾಕೋ ನಿದ್ದೆ ಕಂಫರ್ಟಬಲ್ ಅನಿಸ್ಲಿಲ್ಲ. ಸೊ ಆಲ್ರೆಡಿ ಮಲ್ಕೊಳ್ಳೋಕ್ಕೋಸ್ಕರ ಆಡ್ತಿದ್ದಾನೆ. ಸ್ವಲ್ಪ ಕಾಯಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಾಯಿ ತುರ್ಕೊಳ್ತಾ ಇದ್ದೀನಿ. ಪಾಪು ಆಲ್ರೆಡಿ ಮಲ್ಕೊಂಡ. ಸೊ ಅವ್ನು ಬಸ್ಸಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ದ, ಬಂದಮೇಲೆ ಸ್ವಲ್ಪ ಹೊತ್ತು ಮಾಡ್ದ. ಅವ್ನಿಗೆ ಕಂಫರ್ಟಬಲ್ ಅನಿಸಿಲ್ಲ, ಅದಕ್ಕೆ ಈಗ ಮಲಗಿದ್ದಾನೆ. ಸೊಪ್ಪು 2 ವಿಸಿಲ್ ಬರಬೇಕು, ಬೇಯೋದಕ್ಕೆ ಇಟ್ಟಿರೋದು. ನನ್ನ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೆಲ್ಲ ನೋಡಿದ್ದು ಅಷ್ಟೇ. ಅದಕ್ಕೆ ಮುಂಚೆ ಅಲ್ಲಿ ಆ ದೇವಸ್ಥಾನ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾವು ಅಲ್ಲಿ ಹೋಗಿದ್ದು. ತುಂಬ ಚೆನ್ನಾಗೈತೆ. ಇವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ, ಯಾಕಂದರೆ ನಾವು ಮಾರ್ನಿಂಗ್ಗೆ ಹೋಗಿದ್ವಲ್ಲ. ನಾವು ಬರೋ ಟೈಮ್ಗೆ ಜನ ಎಲ್ಲ ಬರ್ತಾಯಿದ್ರು. ಸೊ ನಾವು ಬೇಗನೆ ಹೋಗಿದ್ದು. ನೀವು ಯಾರಾದರೂ ಹಾರವಳ್ಳಿ ಸೈಡ್ ಇದ್ದರೆ, ದೆನ್ ಬೇರೆ ಕಡೆ ಇದ್ರೂ ನೀವು ಯಾರಾದರೂ ಹೋಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದೆ ದೇವಸ್ಥಾನ. ಸಾಂಬಾರು ರೆಡಿ ಆಯಿತು. ಇನ್ನು ರೈಸ್ ಇಟ್ಕೊಂಡಿದ್ದೆ, ಸ್ವಲ್ಪ ವಿಸಿಲ್ ಹೋಗಬೇಕು. ಪಾಪು 5:30, 6 o'clock ಸ್ವಲ್ಪ ರೈಸ್ ತಿಂದಿದ್ದ. ಅದಕ್ಕೆ ಇನ್ನೊಂದು 1/2 hour ಅಥವಾ 3/4 ಗಂಟೆ ಬಿಟ್ಕೊಂಡು ಆಮೇಲೆ ಎಬ್ಬರಿಸಿ ಊಟ ಮಾಡಿಸ್ಬೇಕು ಅವನಿಗೆ. ಇನ್ನು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದ್ಸರಿ ಗೋಪಿಯವ್ರನ್ನ ಕೇಳ್ತೀನಿ, ಅವ್ರು ಬೇಕು ಅಂದರೆ ಮುದ್ದೆ ಮಾಡೋದಿಲ್ಲ, ರೈಸೇ ಸಾಕು. ಹಪ್ಪಳ ಒಂದು ಎಣ್ಣೆಗೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಅವನಿಗೆ ಎಬ್ಬರಿಸಿ ಊಟ ಮಾಡ್ಸೋಕೆ ಹೋದರೆ ಈಗ ಮಲಗಿದ್ದಾನಲ್ವ, ಚಂಡಿ ಮಾಡ್ತಾನೆ ಸಿನ ಅಂತ. ಸೊ ಅದಕ್ಕೆ ಇನ್ನೊಂದು 1/2 hour 3/4 ಗಂಟೆ ಬಿಟ್ಕೊಂಡೆ. ಅವನು ಎಬ್ಬರಿಸಿ ಅವನಿಗೆ ಊಟ ಮಾಡಿಸಿ. ಈಗ ಟೈಮ್ ಬಂದು 8:45 ಆಗಿದೆ. ಒಂದು 9:30 ಮೇಲೆ ಅವನು ಎಬ್ಬರಿಸಿ ಅವನಿಗೆ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಬೇಕು. ಸೊ ಇವತ್ತಿನ ಲಾಗ್ ಇದಾಗಿರುತ್ತೆ. ನನ್ನ ಡೇ ಹೀಗಿತ್ತು ನೋಡಿದ್ರಲ್ಲ. ಇವತ್ತಿನ ಲಾಗ್ ಇದಾಗಿರುತ್ತೆ. ಪೂಜೆ ಎಲ್ಲ ಮುಗೀತು. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾರಾದರೂ ಆ ದೇವಸ್ಥಾನಕ್ಕೆ ಹೋಗಿದ್ದರೆ ಅರುಣಾಚಲ, ಸೊ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.